ಸೊ ಯು ಜಿ ನೀಟಿ ಮತ್ತು ಯು ಜಿ ಸಿ ಇ ಟಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಇದೆಯಲ್ಲ, ಈ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಬಟ್ ವೆಯ್ಟ್ ಮಾಡಿ, ಯಾಕೆಂದರೆ ನೀಟ್ ವಿದ್ಯಾರ್ಥಿಗಳು ಈಗ ಆಪ್ಷನ್ ಎಂಟ್ರಿ ಮಾಡಬೇಕು ಅಂದರೆ ನಿಮಗೆ ಸೀಟ್ ಮೆಟ್ರಿಕ್ಸ್ ಸಿಕ್ಕಿರಬೇಕು. ಮೆಡಿಕಲ್ ಸೀಟ್ ಮೆಟ್ರಿಕ್ಸ್ನ ಇನ್ನು ಕೆ ಎ ಬಿಟ್ಟಿಲ್ಲ, ಬಿ ಡಿ ಎಸ್ನ ರಿಲೀಸ್ ಮಾಡಿದೆ. ಬಟ್ ಮೆಡಿಕಲ್ ಮತ್ತು ಆಯುಷ್ ಕೋರ್ಸ್ಗಳಿಗೆ ಇನ್ನೂ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡಿಲ್ಲ. ಆ ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡಬೇಕು. ರಿಲೀಸ್ ಮಾಡಿದ ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಿ. ನೀಟ್ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನೋಟಿಫಿಕೇಶನ್ ಸಹ ರಿಲೀಸ್ ಆಗಿಲ್ಲ ಇನ್ನೂ. ಹಾಗಾಗಿ ನೀವು ಈಗಲೇ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋಗಬೇಡಿ, ವೆಯ್ಟ್ ಮಾಡಿ. ಕೆ ಸಿ ಟಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟು 19th ಅಂತ ಹೇಳ್ತಾ ಇದ್ದಾರೆ. ಮತ್ತದು ಎಕ್ಸ್ಟೆಂಡ್ ಆಗುತ್ತೆ, ಯಾಕೆಂದರೆ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದಕ್ಕೋಸ್ಕರ ನೀಟ್ ಮತ್ತು ಕೆ ಸಿ ಟಿ ಕೌನ್ಸಿಲಿಂಗ್ ಮತ್ತು ಆಪ್ಷನ್ ಎಂಟ್ರಿ ಅಟ್ ಎ ಟೈಮ್ ಆಗಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ, ಆದರೆ ಅದು ಮಾತಿಲ್ಲ. ಬಟ್ ಆಪ್ಷನ್ ಎಂಟ್ರಿ ಮಾಡೋದನ್ನ ಮಾಡ್ಕೊಳ್ಳಿ. ನೀಟ್ ವಿದ್ಯಾರ್ಥಿಗಳು ಈಗ ಲಿಂಕ್ ಏನೋ ಇದೆ, ಲಿಂಕು ಪ್ರೊವೈಡ್ ಮಾಡಿದ್ದಾರೆ. ಬಟ್ ಆಪ್ಷನ್ ಎಂಟ್ರಿ ಮಾಡೋದಕ್ಕಾಗಲ್ಲ. ಮೆಡಿಕಲ್ ಸೀಟ್ಗಳನ್ನ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗೋದೇ ಇಲ್ಲ, ಯಾಕೆಂದರೆ ಮೆಡಿಕಲ್ ಸೀಟ್ಗಳನ್ನ ಪ್ರೊವೈಡ್ ಮಾಡಿಲ್ಲ ಆ ಲಿಂಕಲ್ಲಿ. ಸೊ ಆಡ್ ಮಾಡಿಲ್ಲ. ಬೇಕಾದ್ರೆ ನೀವು ಡೆಂಟಲ್ ಕಾಲೇಜ್ಗಳನ್ನ ಬೇಕಾದ್ರೆ ಆಡ್ ಮಾಡ್ಕೋಬೋದು, ಬಟ್ ಏನಕ್ಕೆ ಮಾಡ್ತೀರಾ, ಒಟ್ಟಿಗೆ ಮಾಡ್ಕೊಳ್ಳಿ. ಸೊ ಹಾಗಾಗಿ ನೀಟ್ ವಿದ್ಯಾರ್ಥಿಗಳು ಈಗಲೇ ಆಪ್ಷನ್ ಎಂಟ್ರಿ ಮಾಡಬೇಡಿ. ಅಧಿಕೃತವಾಗಿ ಕೆ ಎ ಕಡೆಯಿಂದ ನೋಟಿಫಿಕೇಶನ್ ರಿಲೀಸ್ ಆದಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ರಿಲೀಸ್ ಆದಾಗ ನಾವು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀವಿ. ಹಾಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತು ಲೇಟೆಸ್ಟ್ ಮಾಹಿತಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸದ್ಯಕ್ಕೆ ನೀಟ್ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಈಗಲೇ ಮಾಡಬೇಡಿ. ಲಿಂಕ್ ಪ್ರೊವೈಡ್ ಆಗಿದೆ, ಲಿಂಕು ಇದೆ, ಬಟ್ ಆಪ್ಷನ್ ಎಂಟ್ರಿ ಮಾಡಬೇಡಿ, ವೆಯ್ಟ್ ಮಾಡಿ.